ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ. ಅದ್ರ ಮೊದಲೇ ಮಾತಾಡಬೇಕಾಗಿತ್ತು, ಕೊನೆಯಲ್ಲಿ ಕೊಟ್ಟಿದ್ದಾರೆ ನನಗೆ. ನಾನು ಅಧ್ಯಕ್ಷ ಅಲ್ಲ, ನಾರಾಯಣ ಸ್ವಾಮಿ ಅಧ್ಯಕ್ಷ. ಅದರಿಂದ ನಾನು ಕೊನೆಯ ಭಾಷೆ ನಾರಾಯಣ ಸ್ವಾಮಿ ಮಾತಾಡ್ತಾರಲ್ಲ, ನಾವು ಮಾತಾಡೋದೇ ಕೊನೆ ಭಾಷಣಕಾರರಾಗಿ ಕೆಲವು ಮಾತುಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ರವಿವರ್ಮ ಕುಮಾರ್ ಅವರು ಸಾಮಾಜಿಕ ನ್ಯಾಯದ ಇತಿಹಾಸ, ಮೀಸಲಾತಿಯ ಇತಿಹಾಸ, ಅದರ ನಡೆದು ಬಂದಂಥ ರೀತಿ, ಇವತ್ತು ನಮ್ಮ ಕರ್ತವ್ಯಗಳನ್ನು ಮಾಡಬೇಕು ಅಂತಕ್ಕನ್ನೋದ್ರ ಬಗ್ಗೆ ಬಹಳ ವಿಶದವಾಗಿ ಮಾತನಾಡಿದ್ದಾರೆ. ನನ್ನ ಕೆಲಸ ಎದುರಾಗಿದೆ. ಅವರು ಬಹುತೇಕವಾಗಿ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಅನೇಕ ಮೊಕದ್ದಮೆಗಳಲ್ಲಿ ವಾದ ಕೂಡ ಮಂಡಿಸಿದ್ದಾರೆ ಮೀಸಲಾತಿ ಬಗ್ಗೆ. ಹಾಗಾಗಿ ಅವರಿಗೆ ಮೀಸಲಾತಿ ಬಗ್ಗೆ ಬಹಳ ಜ್ಞಾನ ಇದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದೆ. ಮಂಡಲ್ ಕಮಿಷನ್ ವರದಿ ಇದು ಎರಡನೇ ವರದಿ. ಕಾಕಾ ಕಾಲೇಕರ್ ಈ ವರದಿ 1955ನೇ ಇಸ್ವಿನಲ್ಲಿ ಬಂತು. ಅದು ಜಾರಿ ಆಗಲಿಲ್ಲ. ಆಮೇಲೆ ಅದು ತಿರಸ್ಕಾರ ಆದ್ಮೇಲೆ 1977ರಲ್ಲಿ ಜನತಾ ಪಾರ್ಟಿ ಅಂತ ಆಗ ಘೋಷಣೆ ಮಾಡಿದ್ರು ಪ್ರಣಾಳಿಕೆಯಲ್ಲಿ, ಕಾಕಾ ಕಾಲೇಕರ್ ಅವರ ವರದಿಯನ್ನ ಜಾರಿ ಮಾಡ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಹೇಳಿ. ಆಮೇಲೆ 1979ನೇ ಇಸ್ವಿನಲ್ಲಿ ಮಂಡಲ್ ಕಮಿಷನ್ ವರದಿಯನ್ನ ಮಂಡಲ್ ಕಮಿಷನ್ ರಚನೆ ಮಾಡೋದು 1979. ಅಷ್ಟೊತ್ತಿಗಾಗಲೇ ಮೊರಾರ್ಜಿ ದೇಸಾಯಿ ಅವರು ಅಧಿಕಾರ ಕಳ್ಕೊಳ್ತಕ್ಕಂಥ ಸಮಯ, ಜನತಾ ಪಾರ್ಟಿಗೆ ಅಧಿಕಾರ ಕಳ್ಕೊಳ್ತಕ್ಕಂಥ ಸಮಯ. ಅಧಿಕಾರ ಹೋದ್ಮೇಲೆ ಮಂಡಲ್ ಕಮಿಷನ್ ವರದಿ ಅದು ವರದಿಯನ್ನು ಮಂಡಿಸಿತು. ಅದು ಜಾರಿ ಆಗಲಿಲ್ಲ. ಆಮೇಲೆ ಸುಮಾರು 10 ವರ್ಷ ಹೆಚ್ಚು ಕಡಿಮೆ ಜಾರಿ ಆಗಲಿಲ್ಲ. VP ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದರು. ಆಗ ಅವರು ಘೋಷಣೆ ಮಾಡಿದ್ರು. ಅದನ್ನೇ ಆಗಸ್ಟ್ 7ನೇ ತಾರೀಕು
1990 ಅಲ್ಲ ವರ್ಷ 90 ಆಗ ಘೋಷಣೆ ಮಾಡಿದ್ರು, ಜಾರಿ ಮಾಡಬೇಕು ಅಂತ ವಿಚಾರನ ಮಾಡಿದ್ರು. ಅದು ಕೋರ್ಟ್ನಲ್ಲಿ ಚಾಲೆಂಜ್ ಆಯಿತು. ಇಂದಿರಾ ಸರಾನಿ ಕೇಸ್ ಅಂತೇಳಿ ಬಹಳ ಫೇಮಸ್ ಕೇಸು. ಅದು 9 ಜನ ಜಡ್ಜಸ್ಗಳು ತೀರ್ಮಾನ ಮಾಡಿದಂಥ ಕೇಸು. 92ನೇ ಇಸ್ವಿನಲ್ಲಿ ಜಡ್ಜ್ಮೆಂಟ್ ಬಂತು. ಮಂಡಲ್ ಕಮಿಷನ್ ವರದಿ ಸರಿಯಾಗಿದೆ, ಅದು ಸಂವಿಧಾನಬದ್ಧವಾಗಿದೆ ಅಂತೇಳಿ ತೀರ್ಮಾನ ಮಾಡಿದ್ರು. ಆದರೆ ಜಾರಿಯಾದದ್ದು ಸೆಪ್ಟೆಂಬರ್ 1993 8ನೇ ತಾರೀಕು ಅಲ್ಲ ಸರ್, 8ನೇ ತಾರೀಕು ಸೆಪ್ಟೆಂಬರ್ 1993 ಸೆಪ್ಟೆಂಬರ್ 8ನೇ ತಾರೀಕು ಒಲ್ಲದ ಮನಸ್ಸಿನಿಂದಲೇ ಜಾರಿಯಾಯಿತು. ಯಾಕಂದ್ರೆ ಈ ದೇಶದಲ್ಲಿ ಮೀಸಲಾತಿ ಇದೆಯಲ್ಲ, ಕೊಡ್ಲಿಕ್ಕೆ ಅನೇಕ ತೊಡಕುಗಳು ಎದುರಾಯಿತು. ಮನುವಾದಿಗಳು ಅನಂತನಾಗಿ ಕೇಳೋದಲ್ಲ, ಮನುವಾದಿಗಳಿಗೆ ಈ ಸಮಾಜದಲ್ಲಿ ಅಸಮಾನತೆಯನ್ನು ನಿರ್ಮಾಣ ಮಾಡಿದವರು ಅವರನ್ನೇ, ಅಥವಾ ಅಡ್ಡಿಪಡಿಸೋರು ಅವರೇ. ಯಾಕೆ ಇವಷ್ಟು ಇಷ್ಟ ಆಗ್ತವ್ರು? ಯಾರು? ಅವರೇ ಅಲ್ಲ. ಜಾತಿ ವ್ಯವಸ್ಥೆ ಇಲ್ಲದೆ ಹೋದ್ರೆ ಅಸಮಾನತೆನೇ ಇರ್ತಿರ್ಲಿ. ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಅಸಮಾನತೆ ಯಾಕೆ ನಿರ್ಮಾಣ ಆಯ್ತಿತ್ತು? ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಮೀಸಲಾತಿ ಅನಿವಾರ್ಯ. ಸಮಾನತೆ ಬರಬೇಕಲ್ಲ, ನಮ್ಮ ಸಂವಿಧಾನದಲ್ಲಿ ಹೇಳ್ತೀವಿ ಸಮಾನತೆ ಬರಬೇಕು, ಸಮಾಜ ಆಗಬೇಕು. ಅದಾಗಬೇಕಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ಅಸಮಾನತೆ ಇರ್ತಕ್ಕಂಥ ಸಮಾಜ ಇದೆ, ಈ ಸಮಾನತೆ ಬರಲೇಬೇಕು, ಸಮಾಜ ಆಗಬೇಕು. ಇಲ್ಲಿವರೆಗೆ ಅಸಮಾನತೆ ಮುಂದುವರಿತದೆ, ಅಲ್ಲಿವರೆಗೂ ಕೂಡ ಮೀಸಲಾತಿ ಇರಲೇಬೇಕು. ಅದಕ್ಕೆ ಅವರು ಹೇಳಿದ್ರು, ಮೀಸಲಾತಿ ಭಿಕ್ಷೆ ಅಲ್ಲ, ಅದು ಶೋಷಿತರ ಹಕ್ಕು. ಯಾರು ತಪ್ಪು ತಿಳ್ಕೊಳ್ಬಾರ್ದು, ಮೇಲ್ಜಾತಿಯವರು ತಪ್ಪು ತಿಳ್ಕೊಬಾರ್ದು, ಯಾರು ತಪ್ಪು ತಿಳ್ಕೊಬಾರ್ದು. ನಿಮ್ಗೆ ಸಮಾಜ ನಿರ್ಮಾಣ ಮಾಡೋದು ಹೆಂಗೆ? ಅಸಮಾನತೆ ಮುಂದುವರೆದ್ರೆ ಅಸಮಾನತೆ ಎಲ್ಲಿವರೆಗೂ ಮುಂದುವರಿತದೆ ಅಲ್ಲಿವರೆಗೆ ಜಾತಿ ವ್ಯವಸ್ಥೆನೂ ಹೋಗಲ್ಲ, ಸಮಾಜ ನಿರ್ಮಾಣ ಮಾಡಕ್ಕೂ ಹೋಗಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ ಇವು ಸಿಕ್ಕಲೇಬೇಕು. ಇವು ಸಿಕ್ಕದೆ ಹೋದ್ರೆ ಹೇಗೆ ನೀವು ಎಲ್ಲರೂ ಸಮಾನತೆ ಬರೋದು ಹೇಗೆ? ಅಸಮಾನತೆ ಹೋಗೋದು ಹೇಗೆ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ, ಆರ್ಥಿಕ, ರಾಜಕೀಯ ಶಕ್ತಿಯನ್ನು ತುಂಬಬೇಕು.
ಮೀಸಲಾತಿ ಒಂದು ಭಾಗ ಅಷ್ಟೇನೆ, ಸಾಮಾಜಿಕ ನ್ಯಾಯದ ಭಾಗ ಅಷ್ಟೇನೆ. ಮೀಸಲಾತಿಯಿಂದಲೇ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದ್ರೆ ಸಂಪತ್ತಿನ ವಿಭಜನೆ ಆಗಬೇಕು, ರಾಜಕೀಯ ವಿಭಜನೆ ಆಗಬೇಕು, ಸಾಮಾಜಿಕ ವಿಭಜನೆ ಆಗ್ಬೇಕಲ್ಲ. ಇದು ಆಗದೇನೆ ಹೆಂಗಾಗ್ತದೆ? ಎಲ್ರಿಗೂ ಸಮಾನತೆ ಬರ್ಬೇಕಲ್ಲಪ್ಪ, ಸಮಾನ ಅವಕಾಶಗಳು ಸಿಗ್ಬೇಕಲ್ಲ. ಸಮಾನ ಅವಕಾಶಗಳು ಸಿಕ್ಕಿ ಈಗ ಬಹಳ ವರ್ಷಗಳವರೆಗೆ, ಸಾವಿರಾರು ವರ್ಷಗಳವರೆಗೆ ಶೂದ್ರ ವರ್ಗ ಇದರಲ್ಲ, ಈ ಶೂದ್ರ ವರ್ಗ ಅಕ್ಷರ ಸಂಸ್ಕೃತಿಯಲ್ಲೇ ವಂಚಿತರಾಗಿದ್ರು. ಮತ್ತೆ ಸಮಾನ ಅವಕಾಶಗಳು ಅಂತ ಹೇಳಕ್ಕಾಗುತ್ತದಲ್ಲ. ನೀವು ಬಹುತೇಕ ಬಹುಸಂಖ್ಯಾತ ಜನರನ್ನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡಿದರೆ ಹೆಂಗೆ ಸಮಾನತೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ? ಅದರಿಂದ ಇರ್ಲೇಬೇಕಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ನಾವು ಪ್ರತಿಯೊಬ್ಬರು ಕೂಡ ಶೋಷಿತರು, ಇತಿಹಾಸನ ಅರ್ಥ ಮಾಡ್ಕೋಬೇಕು. ಯಾರಿಗೆ ಇತಿಹಾಸ ಅರ್ಥ ಆಗಲ್ಲ ಅವ್ರು ಯಾರು ಕೂಡ ಭವಿಷ್ಯ ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ, ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನ ನಾವು ಯಾಕೆ ಹಿಂದುಳಿದಿದ್ದೀವಿ, ನಾವು ಇನ್ನು ಯಾಕೆ ಮೀಸಲಾತಿ ಬೇಕು ಅಂತ ಇದ್ದೀವಿ? ಇದಕ್ಕೆ ಕಾರಣ ಏನು? ಇತಿಹಾಸ ಏನಿದೆ ಇದ್ರದ್ದು ಹಿಂದೆ? ಇದನ್ನ ತಿಳ್ಕೋಬೇಕಲ್ಲ ನಾವು. ಈ ತಿಳ್ಕೊಳ್ಳದೆ ಹೋದ್ರೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ಒಂದು ಆಶ್ಚರ್ಯವಾದಂತ ವಿಚಾರ ಏನಪ್ಪಾ ಅಂತಂದ್ರೆ, ಈ ಶೋಷಿತ ವರ್ಗ ಇದಾರಲ್ಲ, ಇವ್ರು ಯಾರು ಕಾಲೇಕರು ವರದಿ ಬರಬೇಕು, ರಚನೆ ಆಗ್ಬೇಕು ಅಂತ ಹೋರಾಟ ಮಾಡಿದವರಲ್ಲ. ಮಂಡಲ್ ಕಮಿಷನ್ ವರದಿ ಆಗ್ಬೇಕು ಅಂತ ಹೋರಾಟ ಮಾಡಿದ್ರು. ಕಾರಣಗಳು ಇರ್ಬೋದು, ಇಲ್ಲ ಅಂತ ಹೇಳಕ್ ಹೋಗಲ್ಲ. ಬಡತನ ಇರ್ಬೋದು, ಅನಕ್ಷರತೆ ಇರ್ಬೋದು, ಸಂಘಟನೆ ಕೊರತೆ ಇರ್ಬೋದು, ಇವೆಲ್ಲ ಇರ್ಬೋದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಶಿಕ್ಷಣ, ಸಂಘಟನೆ, ಹೋರಾಟ ಇರಲಿಲ್ಲ ಇವರಿಗೆ. ಶಿಕ್ಷಣ, ಸಂಘಟನೆ, ಹೋರಾಟ ಇರಲಿಲ್ಲ. ಇಲ್ಲದೇ ಇರೋದ್ರಿಂದ ಇವ್ರು ಯಾರು ಕೂಡ ಕೇಳಕ್ಕಾಗಲಿಲ್ಲ. ಮತ್ತೆ ಈಗ ಸ್ವಲ್ಪ ಶಿಕ್ಷಣ ಸಿಕ್ಕಿದೆಯಲ್ವಾ, ಸಂಘಟನೆನೂ ಆಗಿದೆಯಲ್ವಾ, ಮತ್ತೆ ಇಂಥ ಮೇಲೆ ಚರ್ಚೆಗಳೆಲ್ಲ ಮಾಡ್ಬೇಕಾದ್ರೆ ಸಂಘಟನೆ ಆಗಲಿ ಚರ್ಚೆ ಮಾಡಕ್ಕಾಗುತ್ತಾ? ಶಿಕ್ಷಣ ಇದ್ದವ್ರು ಮಾಡಕ್ಕಾಗುತ್ತಾ? ಅದಕ್ಕೆ ಇನ್ಮೇಲೆ ಸುಮ್ಮನೆ ಕೂತ್ಕೊಳ್ಳಕ್ ಹೋಗ್ಬೇಕು.